ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈಗ ತಾನೇ ಬಿಗ್ ಬಾಸ್ ಅವ್ರದ್ದು ಮತ್ತೊಂದು ಪ್ರೊಮೋನ ರಿಲೀಸ್ ಮಾಡಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಏನಪ್ಪಾ ಅಂದ್ರೆ ಯಾರ್ಯಾರು ಜಡ್ಜಸ್ ಇದ್ದಾರೆ, ಅಗ್ನಿ ಪರೀಕ್ಷೆ ಹೇಗೆ ನಡೆಯುತ್ತೆ, ಹಾಗೇನೆ ಅದಕ್ಕೆ ಆಂಕರ್ ಆಗಿ ನಿರಂಜನ್ ದೇಶಪಾಂಡೆ ಅವರು ಕೂಡ ಇಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ಅದ್ರಲ್ಲಿ ಇವಾಗ ಏನಪ್ಪಾ ವಿಶೇಷ ಅಂದ್ರೆ ಈ ಅಗ್ನಿ ಪರೀಕ್ಷೆಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಕಾಮನರ್ಸ್ ಅನ್ನೋದನ್ನ ತೋರಿಸಿದ್ದಾರೆ. ಅದ್ರಲ್ಲಿ ಟೋಟಲ್ ಆಗಿ 60 ಜನನ ಸೆಲೆಕ್ಟ್ ಮಾಡಿದ್ದಾರೆ. ಆ 60 ಜನದಲ್ಲಿ ಎಂಗೇಜ್ ಇಂದ ಹಿಡ್ಕೊಂಡು ಆಂಟಿ ಅಂಕಲ್ ಗಳು ಕೂಡ ಇದ್ದಾರೆ. ಇದಷ್ಟೇ ಅಲ್ದಿರ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಗಳು ಕೂಡ ಇದ್ದಾರೆ ಇದ್ರಲ್ಲಿ. ಅದ್ರಲ್ಲಿ ಪ್ರಮುಖವಾಗಿ ನಮಗ್ ಗೊತ್ತಿರೋರು ತುಂಬಾ ಜನ ಇದ್ದಾರೆ. ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನಗ್ ಗೊತ್ತಿರೋದು ಬಂದ್ಬಿಟ್ಟು ಕಬಾಬ್ ಮಂಜು ಅವರು, ಹಾಗೇನೆ ಅಮುಕು ಡುಮ್ಕು ಅವ್ರನ್ನ ಕೂಡ ಕರ್ಕೊಂಡಿದ್ದಾರೆ. ಅಮುಕು ಡುಮ್ಕು ಅವ್ರನ್ನ ರಿಜೆಕ್ಟ್ ಮಾಡಿದಾರ ಏನು ಅನ್ನೋದನ್ನ ಇನ್ನು ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ ಇದ್ರಲ್ಲಿ ಕರ್ನಾಟಕದ ಮೂಲೆ ಮೂಲೆಯಿಂದನು ಪ್ರತಿಯೊಬ್ಬರನ್ನು ಆರಿಸ್ಬಿಟ್ಟು ಎಲ್ಲಾ ಏಜ್ ಗ್ರೂಪ್ ಅವ್ರನ್ನು ಎಲ್ಲಾ ತರದವ್ರನ್ನು ಆರಿಸ್ಕೊಂಡು ತಗೊಂಡಿದ್ದಾರೆ. ಪ್ರೋಮೋ ಮಾತ್ರ ಸೈಕ್ ಆಗಿದೆ ಅಂತ ಹೇಳ್ಬಹುದು. ಪ್ರೋಮೋ ನೋಡ್ತಾ ಇದ್ರೆ ತುಂಬಾನೇ ಪ್ರಾಮಿಸಿಂಗ್ ಆಗಿದೆ. ನಮಗ್ ಯಾವುದೇ ರೀತಿಯಾದ ಎಂಟರ್ಟೈನ್ಮೆಂಟ್ ಅಲ್ಲಂತೂ ಕಡಿಮೆನೆ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಜಡ್ಜಸ್ ಗಳ ಕಡೆಗೆ ನೋಡೋದಾದ್ರೆ ಜಡ್ಜಸ್ ಗಳಂತೂ ಒಬ್ರಿಗಿನ್ನ ಒಬ್ರು ಚೆನ್ನಾಗಿರೋರ್ನ ಆರಿಸಿದ್ದಾರೆ ಅಂತ ಹೇಳ್ಬೋದು. ಕೆಲವೊಬ್ರು ಖಡಕ್ ಆಗಿದ್ರೆ ಇನ್ ಕೆಲವೊಬ್ರು ಸಾಫ್ಟ್ ನೇಚರ್ ಅವರು, ಹಾಗೇನೆ ಎಂಟರ್ಟೈನ್ಮೆಂಟ್ ಅನ್ನ ಕೂಡ ಇಲ್ಲಿ ನೋಡೋ ಅಂತ ಚಾನ್ಸಸ್ ಜಾಸ್ತಿ ಇದೆ ಇವ್ರ ಕಡೆಯಿಂದ. ಇನ್ನು ಪ್ರೋಮೋ ಕಡೆಗೆ ನೋಡೋದಾದ್ರೆ ಮೊದ್ಲಿಗೆ ಇಲ್ಲಿ 60 ಜನನ ಒಂದೇ ಸರ್ತಿಗೆ ಬಿಗ್ ಬಾಸ್ ಸ್ಟೇಜ್ ಏನಿದೆಯೋ ಅಲ್ಲಿಗೆ ಎಂಟ್ರಿನ ಕೊಟ್ಟಿದ್ದಾರೆ. ಅದ್ರಲ್ಲಿ ಬರೀ 10 ರಿಂದ 15 ಅಥವಾ 20 ಜನನ ಸೆಲೆಕ್ಟ್ ಮಾಡ್ಬೋದೇನೋ. ಮಿಕ್ಕಿರೋರ್ನೆಲ್ಲ ಒಂದೇ ದಿನಕ್ಕೆ ಅಥವಾ ಒಂದೆರಡು ದಿನಕ್ಕೆ ಮನೆಗಂತೂ ಕಳಿಸ್ತಾರೆ. ಅದಾದ್ಮೇಲೆ ಉಳ್ದಿರೋರ್ಗೆ ಡೈಲಿ ಟಾಸ್ಕ್ ಗಳನ್ನ ಕೊಟ್ಟು ಅವರಲ್ಲಿ ಯಾರು ಉಳ್ಕೋತಾರೆ ಅವ್ರನ್ನ ಒಂದ್ 4 ರಿಂದ 5 ಜನನ್ನ ಬಿಗ್ ಬಾಸ್ ಮನೆಗೆ ಕಳ್ಸುತ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನು ಪ್ರೋಮೋದಲ್ಲಿ ಆಂಕರ್ ಆಗಿರುವಂತ ನಿರಂಜನ್ ದೇಶಪಾಂಡೆ ಅವರೇ ಹೇಳಿದ್ದಾರೆ, ಲಕ್ಷಾಂತರ ಜನ ಅಪ್ಲಿಕೇಶನ್ ನ ಹಾಕಿದ್ರು, ಅದರಲ್ಲಿ ಜಲ್ದಿ ಹಿಡಿದು ಬರೀ 60 ಜನನ್ನ ಆರಿಸ್ಕೊಂಡು ತಂದಿದೀವಿ ಅಂತ. ಇದ್ರಲ್ಲಿ ಸೋಷಿಯಲ್ ಮೀಡಿಯಾದವರು ಜಾಸ್ತಿ ಇರೋ ಅಂತ ಸಾಧ್ಯತೆನೆ ಜಾಸ್ತಿ. ಯಾಕಪ್ಪ ಅಂದ್ರೆ ಕಾಮನರ್ಸ್ ಗೆ ವಿಡಿಯೋ ಫೇಸಿಂಗ್ ಆಗಿರ್ಬೋದು, ಕ್ಯಾಮ್ರಾ ಫೇಸಿಂಗ್ ಆಗಿರ್ಬೋದು, ಹಾಗೇನೆ ವಿಡಿಯೋನ ಹೇಗ್ ಮಾಡ್ಬೇಕು ಅನ್ನೋದು ಅಷ್ಟೊಂದಾಗಿ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅವ್ರಿಗೆ ಪ್ರಾಮುಖ್ಯತೆ ಜಾಸ್ತಿ ಸಿಗೋದ್ರಿಂದ ಇಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ಗಳೇ ಜಾಸ್ತಿ ಜನ ಬಂದಿರ್ತಾರೆ. ಇನ್ನು ಇದ್ರಲ್ಲಿ ನನಗ್ ವಿಶೇಷ ಅನ್ಸಿದ್ದೇನಪ್ಪಾ ಅಂದ್ರೆ ಕೆಲವೊಬ್ರು ಟ್ವಿನ್ಸ್ ಗಳು ಬಂದಿದ್ದಾರೆ. ಹಾಗೇನೆ ಮಿಸ್ ಯೂನಿವರ್ಸ್ ಅಥವಾ ಮಿಸ್ ಕರ್ನಾಟಕಕ್ಕೂ ಹೋಗಿರೋರು ಇರ್ಬೋದು. ಈ ಫೋಟೋದಲ್ಲಿ ನೋಡ್ತಾ ಇದ್ರೆ ನಿಮಗ್ ಗೊತ್ತಾಗುತ್ತೆ ಅವ್ರು ಕೂಡ ಇದ್ದಾರೆ. ಅದಷ್ಟೇ ಅಲ್ದಿರ ಎಲ್ಲಾ ಏಜ್ ಗ್ರೂಪ್ ಅವರು ಇದ್ದಾರೆ ಅಂತ ಹೇಳ್ಬಹುದು. ಅದ್ರ ಜೊತೆಗೆ ಅಮುಕು ಡುಮ್ಕು ಅವ್ರು ಇದ್ದಾರೆ, ಕಬಾಬ್ ಮಂಜಾ ಅವ್ರು ಇದ್ದಾರೆ, ಮತ್ತೆ ಹಾಗೇನೆ ಟ್ವಿನ್ಸ್ ಗಳು ಕೂಡ ಬಂದಿದ್ದಾರೆ, ಬೇರೆ ದ್ವೇಷದವರು ಕೂಡ ಬಂದಿದ್ದಾರೆ. ಇನ್ನು ಇವರು ಟೈರ್ ಎತ್ಕೊಂಡು ಇವ್ರು ಬರ್ತಾ ಇರೋ ಸ್ಟೈಲ್ ನೋಡಿದ್ರೆ, ಅವ್ರು ಹಾಕಿರೋ ಡ್ರೆಸ್ ನ ನೋಡಿದ್ರೆ ಮೆಕ್ಯಾನಿಕಲ್ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಇಲ್ಲಿ ತುಂಬಾ ಜನ ಸ್ಟ್ರಾಂಗ್ ಇರೋರು ಬಂದಿದ್ದಾರೆ, ಹಾಗೇನೆ ವೀಕ್ ಇರೋರು ಬಂದಿದ್ದಾರೆ ಅಂತ ಪ್ರೋಮೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನು ಒಬ್ರು ಬೈಕ್ ರೈಡರ್ ಬೇರೆ ಬಂದಿದ್ದಾರೆ, ಆದ್ರೆ ಅವ್ರನ್ನ ಸ್ಪೆಷಲ್ ಆಗಿ ಕೂಡ ತೋರಿಸಿದ್ದಾರೆ. ಆದ್ರೆ ಹೆಲ್ಮೆಟ್ ಹಾಕಿರೋದ್ರಿಂದ ಯಾರವರು ಅಂತ ಗೊತ್ತಾಗ್ತಾ ಇಲ್ಲ. ಇನ್ನು ಇವ್ರಂತೂ ಸಖತ್ತಾಗೆ ಬಂದಿದ್ದಾರೆ. ಇವ್ರ ವೇಷಭೂಷಣ ನೋಡ್ತಾ ಇದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಕಾಣಿಸ್ತಿದ್ದಾರೆ. ಆದ್ರೆ ಇವರು ಯಾರು ಇರ್ಬೋದು, ಆಕ್ಟರ್ ಇರ್ಬೋದಾ ಅಥವಾ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ಗೆ ಇವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ. ಉಳ್ಕೋತಾರ ಇಲ್ವಾ ಅಗ್ನಿ ಪರೀಕ್ಷೆಯಲ್ಲಿ ಅಂತ. ಇನ್ನು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಅನ್ನೋದು ಅಷ್ಟು ಈಸಿ ಅಲ್ವೇ ಅಲ್ಲ. ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅನ್ನೋದು ತುಂಬಾ ಜನರ ಲಕ್ಷಾಂತರ ಜನರ ಕನಸಾಗಿರುತ್ತೆ. ಆದ್ರೆ ಅದ್ರಲ್ಲಿ ಹೋಗೋರು ಒಂದ್ 4-5 ಜನ ಇರ್ಬೋದು. ಇನ್ನು ಅವ್ರನ್ನ ಹಾಗೆ ಕಳಿಸ್ಕೊಡ್ತಾರ? ಇಲ್ವೇ ಇಲ್ಲ. ತುಂಬಾನೇ ಅವ್ರಿಗೆ ಟಾಸ್ಕ್ ಗಳನ್ನ ಕೊಟ್ಟು ಕಷ್ಟ ಕೊಟ್ಟು ಅವ್ರ ಪೇಶನ್ಸ್ ನ ಎಲ್ಲಾನು ಹಾಗೇನೆ ಅವ್ರ ಟ್ಯಾಲೆಂಟ್ ನ ಎಲ್ಲಾನು ಚೆಕ್ ಮಾಡೇ ಕಳ್ಸೋದು. ಇಲ್ಲಿ ಮೊದ್ಲಿಗೆ ಟಾಸ್ಕ್ ಗಳು ಕೂಡ ಶುರು ಆಗಿದಾವೆ ಅಂತ ಹೇಳ್ಬೋದು ಮೊದ್ಲೇ ದಿನಾನೇ. ಇನ್ನು ಟಾಸ್ಕ್ ಕಡೆಗೆ ನೋಡೋದಾದ್ರೆ ಯಾರ್ಯಾರು ಏನೇನ್ ಕೊಟ್ಟಿದ್ದಾರೆ ಅಂತ, ಇನ್ನು ಇಬ್ರು ಹುಡುಗಿರ್ನ ಕಳಿಸ್ಬಿಟ್ಟು ಅವ್ರು ಯಾರು ಅಂತ ನನಗೂ ಗೊತ್ತಿಲ್ಲ. ಆದಷ್ಟು ಬೇಗ ಅವ್ರ ಬಗ್ಗೆ ತಿಳ್ಕೊಂಡು ಇನ್ನೊಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋಗಳು ನಿಮಗ್ ಬರ್ಬೇಕು ಅಂದ್ರೆ ನನ್ನ ಫಾಲೋ ಮಾಡ್ಕೊಳ್ಳಿ. ಇನ್ನು ಇವ್ರಿಗೆ ಹಾಗಲಕಾಯಿ, ಮೆಣಸಿನಕಾಯಿ, ಬೆಳ್ಳುಳ್ಳಿ ಎಲ್ಲಾನು ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿಯೋಕೆ ಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟು ತಾಕತ್ತಿದೆ ಅಂತ ನೋಡಕ್ಕೆ. ಇದಷ್ಟೇ ಅಲ್ದಿರ ಇನ್ನೊಂದು ಹುಡುಗಿನ ಕಳಿಸ್ಬಿಟ್ಟು ಇನ್ನು ಈ ಹುಡುಗಿನ ನೋಡ್ತಾ ಇದ್ರೆ ಇವ್ರಿಗೆ ಬ್ಯೂಟಿ ಕಡೆಗೆ ತುಂಬಾನೇ ಒಲವಿದೆ ಅಂತ ಗೊತ್ತಾಗ್ತಿದೆ. ಆದ್ರೆ ಇವ್ರಿಗೆ ಕೊಟ್ಟಿರುವಂತ ಟಾಸ್ಕ್ ಏನು ಗೊತ್ತಾ, ಚಂದನ್ ಶೆಟ್ಟಿ ಅವರು ಸೆಗಣಿನ ಫೇಸ್ ಪ್ಯಾಕ್ ಆಗಿ ಹಾಕೋಬೇಕು ಅಂತ ಹೇಳಿದ್ದಾರೆ. ಅವರು ಓಕೆ ಅಂತ ಹಚ್ಕೊಂಡಿದ್ದಾರೆ ಕೂಡ. ಅದಷ್ಟೇ ಅಲ್ದಿರ ಮುಖಾನ ಸಗಣಿ ಒಳಗಡೆ ಅದ್ದಿದ್ದಾರೆ ಕೂಡ. ಇದನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು.
ಇನ್ನು ಅದಷ್ಟೇ ಅಲ್ದಿರ ತುಂಬಾ ಜನ ಇಲ್ಲಿ ಸೆಲೆಕ್ಟ್ ಆಗಿರೋದು ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಸೆಲೆಕ್ಷನ್ ಮಾಡಿದ್ದಾರೆ, ಹಾಗೇನೆ ಕುಂದಾಡ್ತಾ ಇದ್ದಾರೆ ಖುಷಿಗೆ. ನಿರಂಜನ್ ದೇಶಪಾಂಡೆ ಅವ್ರನ್ನ ಒಂದ್ ಹುಡುಗಿ ಕೂಡ ಹೊಡಿತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ವಿಡಿಯೋಗಳು ಹರಿದಾಡ್ತಿದ್ವು. ನನ್ನ ಸೆಲೆಕ್ಟ್ ಮಾಡಿಲ್ಲ, ಅವ್ರಿಗೆ ನಾವು ಬೇಕಾಗಿಲ್ಲ, ಸುಮ್ನೆ ಈ ಅಗ್ನಿ ಪರೀಕ್ಷೆ ಎಲ್ಲ ಸುಳ್ಳು ಅಂತ ಕೂಡ ಹೇಳ್ತಾ ಇದ್ರು. ಇದೆಲ್ಲ ಎಷ್ಟು ನಿಜ ಅನ್ನೋದನ್ನ ನಾವು ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಶುರು ಆದ್ಮೇಲೆನೆ ನೋಡಬಹುದು. ಇನ್ನು ಇದಷ್ಟೇ ಅಲ್ಲ, ಟಾಸ್ಕ್ ಗಳು ಒಂದ್ ಹುಡುಗಿನ ಕರೆಸ್ಬಿಟ್ಟು ಮೇಕಪ್ ಪ್ರಾಡಕ್ಟ್ ನ ಹೊಡಿಯಕ್ ಹಚ್ಚಿದ್ದಾರೆ. ಇದಷ್ಟೇ ಅಲ್ದಿರ ಇನ್ನೊಬ್ರು ಬರ್ತಾರೆ, ಅವರು ಗಿನ್ನಿಸ್ ರೆಕಾರ್ಡ್ ಅನ್ನ ಕೈಯಲ್ಲಿ ಇಟ್ಕೊಂಡ್ ಬರ್ತಾರೆ. ನಾನು ಗಿನ್ನಿಸ್ ರೆಕಾರ್ಡ್ ಅಲ್ಲಿ ಹೆಸರು ಕೂಡ ಮಾಡಿದೀನಿ ಅಂತ. ಅದಕ್ಕೆ ಸಂಗೀತಾ ಶೃಂಗೇರಿ ಅವರು ಹೇಳ್ತಾರೆ, ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂದ್ರೆ ನೀವು ನಿಮ್ಮ ಸರ್ಟಿಫಿಕೇಟ್ ನ ಡಿಸ್ಟ್ರಾಯ್ ಮಾಡ್ಬೇಕು, ಮಾಡ್ತೀರಾ ಅಂತ ಕೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಾಕ್ಟ್ ಕೂಡ ಮಾಡ್ತಾರೆ. ಸೊ ಅವರು ಕೂಡ ಸೆಲೆಕ್ಟ್ ಆಗಿರುವಂತ ಚಾನ್ಸಸ್ ಇದೆ. ಇದು ಅಷ್ಟೇ ಅಲ್ದಿರ ಇನ್ನು ಸ್ವಲ್ಪ ಜನಕ್ಕೆ ಶ್ರುತಿ ಮ್ಯಾಮ್ ಅವರು ಹೇಳ್ತಾರೆ, ಏನಪ್ಪಾ ಅಂದ್ರೆ ನಿಮ್ಗೆ ವಿಲ್ ಪವರೇ ಇಲ್ಲ ಅಂತ ಆಯ್ತಲ್ಲ ಅಂತ ಯಾರಿಗೋ ಹೇಳ್ತಾ ಇದಾರೆ. ಈ ನಿಮ್ಮಂತವರೆಲ್ಲ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ ಅಂತ ಕೂಡ ಪ್ರಶ್ನೆನ ಮಾಡಿದ್ದಾರೆ. ಬಿಗ್ ಬಾಸ್ ಒಳಗಡೆ ಹೋಗೋದು ಅಷ್ಟು ಸುಲಭ ಅಲ್ಲ, ಅವ್ರು ಕಷ್ಟದ ದಾರಿನ ಎದುರಿಸಲೇಬೇಕು. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದ್ಸಲ ಹೋಗ್ ಬಂದ್ರೆ ಸಾಕು, ಲೈಫ್ ಸೆಟಲ್ ಅನ್ನೋದು ಮಾತ್ರ ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದಕ್ಕೋಸ್ಕರ ತುಂಬಾ ಜನನೇ ಕಾಯ್ತಾ ಇರ್ತಾರೆ. ಹಾಗಾಗಿ ಕಾಮನರ್ಸ್ ನ ಅಥವಾ ಏನು ಟ್ಯಾಲೆಂಟ್ ಇಲ್ದೇ ಇರೋರ್ನ ಕಳ್ಸ್ಕೊಡಕಂತೂ ಚಾನ್ಸೇ ಇಲ್ಲ. ಇನ್ನು ನೆಕ್ಸ್ಟ್ ಬರೋದು ಯಾರಪ್ಪ ಅಂದ್ರೆ ಮತ್ತೆ ಇನ್ನೊಬ್ಬ ಹುಡುಗನನ್ನ ತೋರಿಸಿದ್ದಾರೆ. ಅವ್ರಿಗೆ ಏನಪ್ಪಾ ಅಂದ್ರೆ ವಿನಯ್ ಗೌಡ ಅವರು ಹೇಳಿರೋದು, ನಿಮ್ಮ ತಲೆನ ನೀವೇ ಬೋಳಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಕೂಡ ಅದನ್ನ ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಿ ತಲೆ ಮಾತ್ರ ಅಲ್ದಿರ ಮೀಶನ ಕೂಡ ಬೋಳಿಸ್ಕೊಂಡಿರೋದನ್ನ ಇಲ್ಲಿ ತೋರಿಸಿದ್ದಾರೆ. ಇನ್ನು ಇದಾದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ರೆಕಗ್ನೈಸೇಷನ್ ಮಾಡಿರೋ ಅಂತ ಕ್ರಿಂಜ್ ಅಂತ ಹೇಳ್ಬೋದು ಇವ್ರನ್ನ. ತುಂಬಾ ಜನ ಇವ್ರನ್ನ ಇಷ್ಟ ಕೂಡ ಪಡಲ್ಲ. ಸೊ ಯಾರಪ್ಪ ಅಂದ್ರೆ ಅಮುಕು ಅವ್ರು ಬರ್ತಾರೆ. ಅವ್ರಿಗೆ ನಿರಂಜನ್ ದೇಶಪಾಂಡೆ ಅವ್ರು ಹೇಳ್ತಾರೆ, ನೀವು ಸಂಗೀತಾ ಶೃಂಗೇರಿ ಅವ್ರ ಕಡೆಯಿಂದ ನೀವು ಅಂದ್ರೆ ನನಗಿಷ್ಟ ಅಂತ ಹೇಳಿಸ್ಬೇಕು ಅಂತ ಹೇಳಿದಾಗ ಅಲ್ಲಿ ಇವರ ಉದ್ದಟತನನ ತೋರಿಸಿದ್ರು ಅಂತ ನನಗನ್ಸುತ್ತೆ. ಇವಾಗ ಅಮುಕು ಅವರು ಹೇಳೋದ್ ಏನಪ್ಪಾ ಅಂದ್ರೆ, ನಾನ್ ಇಲ್ಲಿ ಯಾರನ್ನ ಇಂಪ್ರೆಸ್ ಮಾಡಕ್ ಬಂದಿಲ್ಲ, ನಾನ್ ಇರೋದೇ ಹಿಂಗೆ ಅಂತ ಹೇಳ್ತಾರೆ. ಇದಕ್ಕೆ ವಿನಯ್ ಅವರು ಕೋಪದಿಂದ ಆಗಲ್ಲ ಅಂದ್ರೆ ಹೋಗ್ತಾ ಇರು ಅಂತ ಹೇಳ್ಬಿಟ್ಟು ಕಳ್ಸಿರೋ ರೀತಿಯಾಗಿ ಕಾಣಿಸ್ತಾ ಇದೆ. ಇದು ಅವ್ರಿಗೆ ಹೇಳಿದಾರ ಅಥವಾ ಪ್ರೋಮೋದಲ್ಲಿ ಏನಾದ್ರು ಬೇರೆ ರೀತಿ ಕಟ್ ಮಾಡಿ ಜೋಡಿಸಿದಾರ ಅಂತ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಅಮುಕು ಅವ್ರು ಕೂಡ ನೋಡ್ತಾ ಇದ್ರೆ ಇಲ್ಲಿ ಕೋಪಗೊಂಡು ಇಳಿದ್ಬಿಟ್ಟು ಹೋಗಿರೋ ಆಗಿದೆ. ಇನ್ನು ಈ ಅಮುಕು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಡ್ಬೇಕಾ ಅಥವಾ ಕೊಡ್ಬಾರ್ದಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿರೋರ್ನ ಕರ್ಕೊಳ್ಳುವಂತ ಚಾನ್ಸಸ್ ತುಂಬಾನೇ ಇರುತ್ತೆ ಅಂತ ನಾನು ಅವಾಗ್ಲೇ ಕೂಡ ಹೇಳಿದೆ. ಈ ರೀತಿಯಾಗಿ ಕ್ರಿಂಜ್ ಆಗಿ ಅಥವಾ ಡಿಫ್ರೆಂಟ್ ಆಗಿ ಮಾಡೋರ್ನ ಬರುವಂತ ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಹೋದ ವರ್ಷ ಕೂಡ ನೋಡಿರ್ಬೋದು ನೀವು, ಏನಪ್ಪಾ ಅಂದ್ರೆ ರಕ್ಷಿತಾ ಅವ್ರನ್ನ ಕೂಡ ಅದೇ ಸೋಷಿಯಲ್ ಮೀಡಿಯಾದಿಂದಾನೇ ಕರ್ಕೊಂಡಿದ್ರು. ಅವ್ರದ್ದು ಕೂಡ ಅವ್ರು ಸ್ಟಾರ್ಟಿಂಗ್ ಬಂದಾಗ ತುಂಬಾನೇ ಜನ ಅವರ ವಿರುದ್ಧ ಕೂಡ ಬಿದ್ದಿದ್ರು. ಇವ್ರನ್ನ ಯಾಕೆ ಕರ್ಕೊಂಡ್ರಿ, ಇವಳು ಏನ್ ಸಾಧನೆ ಮಾಡಿದಾಳೆ ಅಂತ ಕರ್ಕೊಂಡ್ರಿ, ಈ ರೀತಿ ಹುಚ್ಚುಚ್ಚಾಗಿ ಮಾತಾಡಿದ್ರೆ ಕರ್ಕೋತೀರಾ ಅಂತ ಹೇಳಿದ್ರು. ಆದ್ರೆ ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ಅವರು ತುಂಬಾ ಜನಕ್ಕೆ ಇಷ್ಟ ಕೂಡ ಆದ್ರು. ಸೊ ಅದೇ ರೀತಿಯಾಗಿ ಈ ವರ್ಷನೂ ಕೂಡ ಆಗೋ ಚಾನ್ಸಸ್ ಜಾಸ್ತಿನೇ ಇದೆ ಅಂತ ಹೇಳ್ಬೋದು. ಇನ್ನು ನಿಮಗೆ ಇದ್ರಲ್ಲಿ ಯಾರು ಹೋಗ್ಬೇಕು, ಯಾರು ಇರ್ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಈ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರುವಂತ ಈ 60 ಜನ ಯಾರ್ಯಾರು, ಹಾಗೇನೆ ಅವರು ಏನ್ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ ವಿಡಿಯೋ ನಿಮಗೆ ಬರ್ಬೇಕು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.